ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳಿಗೆ ಅಂಗಡಿಯಲ್ಲಿರ್ತಕ್ಕಂಥ ಕುರುಕ್ಲು ತಿಂಡಿ ಅಂದರೆ ತುಂಬ ಇಷ್ಟಪಡ್ತವೆ ಮಕ್ಕಳೆಲ್ಲ ಕೂಡ. ಹಾಗೆಯೇ ವಿಡ್ಸನ್ ಕೂಡ ಇವನಿಗೆ ನಾವು ಯಾವ ಹ್ಯಾಬಿಟು ಕೂಡ ಮಾಡಿಸಿಲ್ಲ. ಆದ್ರೂ ಸಹ ಲಾಲಿಪಾಪ್ ಒಂದು ಮಾತ್ರ ಕೊಡಿಸಿದ್ದೀವಿ. ಅದಕ್ಕೋಸ್ಕರ ತುಂಬ ಹಠ ಮಾಡಿ ಅವ್ರ ಅಪ್ಪಂಗನ ರೆಡಿ ಮಾಡಿಕೊಂಡು ಬಟ್ಟೆ ಹಾಕಿಸ್ಕೊಂಡು ಮತ್ತು ಸ್ಲಿಪ್ಪರ್ ಹಾಕ್ಕೊಂಡು ನಾನು ಹೋಗಲೇಬೇಕು ಅಂತ ಹೊರಟು ಕೂತಿದ್ದಾನೆ. ಹಠ ಮಾಡಿಕೊಂಡು ಅವ್ರ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ಸಂಡೇ ಅಲ್ವಾ, ಸೊ ಸಂಡೇ ಫಂಡೇ, ಹಾಗಾಗಿ ಅವ್ರ ಅಪ್ಪನ ಜೊತೆ ಫ್ರೀಯಾಗಿ ಹೋಗಿ ಬರೋಣ ಅಂತ ಹೊರಟಿದ್ದಾನೆ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಅವನೇ ಹೋಗಿ ಸ್ಲಿಪ್ಪರ್ನೆಲ್ಲ ಹಾಕ್ಕೊಂಡು ಅವ್ರ ಅಪ್ಪಂಗೂ ಸಹ ಸ್ಲಿಪ್ಪರ್ ಕೊಟ್ಟು ಅವನು ಕೂಡ ಸ್ಲಿಪ್ಪರ್ ತಗೊಂಡು ಹಾಕಿಸ್ಕೊಂಡು ಹೋಗ್ತಾನೆ. ನೋಡಿ ಫ್ರೆಂಡ್ಸ್, ಹೇಗೆ ಮಕ್ಕಳು ಎಷ್ಟು ಅಡಿಕ್ಟ್ ಆಗಿಬಿಡ್ತವೆ. ಒಂದೇ ಒಂದು ಸಲ ಕೊಟ್ಟರು ಸಹ ಎಷ್ಟು ಅಡಿಕ್ಟ್ ಆಗಿಬಿಡ್ತವೆ. ಹಾಗಾಗಿ ಜಾಸ್ತಿ ಹ್ಯಾಬಿಟ್ನ ಮಾಡಿಸ್ಬೇಡಿ. ಹಾಗೆಯೇ ಜಾಸ್ತಿ ಹ್ಯಾಬಿಟ್ ಆದರೆ ಏನಾಗುತ್ತೆ ಅಂದರೆ ಹೊಟ್ಟೆಲಿ ಹುಳ ಆಗಿ ಮಕ್ಕಳು ಊಟ ಎಲ್ಲ ಬಿಟ್ಬಿಡ್ತವೆ ಮತ್ತು ಸಣ್ಣ ಆಗ್ತವೆ. ಮತ್ತು ಕೆಮಿಕಲ್ ಎಲ್ಲ ಇರುತ್ತೆ. ತುಂಬ ಸ್ವೀಟ್ ಇದ್ದರೆ ತುಂಬ ಫೀವರ್ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ಹ್ಯಾಬಿಟ್ನ ಮಾಡಿಸಿ, ಅದು ಬಿಟ್ಬಿಟ್ಟು ಫುಲ್ ಎಲ್ಲ ತಿಂಡಿನೇ ಕೊಡಬೇಡಿ ಇಡೀ ದಿನ ಎಲ್ಲ. ನೋಡಿ ಇವಾಗ ಹೇಗೆ ಎಷ್ಟು ರೆಡಿಯಾಗಿ ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅವ್ರ ಡ್ಯಾಡಿನ ಅಂತ. ಅವನಿಗೆ ತುಂಬ ಖುಷಿ ಇದೆ ಹೋಗೋಕ್ಕೆ. ಅದು ಹಾಗಾಗಿ ಬಾಯ್ ಬಾಯ್ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾನೆ. ನಾವು ಒನ್ ಡೇ ಅಷ್ಟೇ ಅವನಿಗೆ ಕೊಟ್ಟಿದ್ದು ಲಾಲಿಪಾಪ್. ಬಟ್ ಅವನಿಗೆ ಲಾಲಿಪಾಪ್ ಅಂತ ಅಂದರೆ ಸಾಕು ರೆಡಿ ಆಗಿಬಿಡ್ತಾನೆ. ನೋಡಿ ಇವಾಗ ತಗೊಂಡು ಬಂದರು ಆಲ್ರೆಡಿ. ಬಟ್ ನಾನೇನು ಮಾಡಿದೆ ಅಂದರೆ ಇವಾಗ ಊಟ ಟೈಮ್ ಆಗಿರೋದ್ರಿಂದ ಊಟ ಕೊಟ್ಬಿಟ್ಟು ಆಮೇಲೆ ಲಾಲಿಪಾಪ್ನ ಕೊಟ್ಟಿದ್ದು. ಇಲ್ಲಾಂದರೆ ಊಟ ಮಾಡಲ್ಲ ಅಂತ. ಅವ್ರ ಡ್ಯಾಡಿ ಹತ್ರ ಟೈಮ್ ಸ್ಪೆಂಡ್ ಮಾಡೋದಾಗ ಅವನಿಗೆ ತುಂಬ ಖುಷಿ. ಯಾಕಂದರೆ ಸಂಡೇ ಬಂದರೆ ಸಾಕು ಅವ್ರ ಡ್ಯಾಡಿ ಮನೇಲಿರ್ತಾರೆ. ಹಾಗಾಗಿ ಅವನಿಗೆ ಆ್ಯಕ್ಚುಲಿ ಲಾಲಿಪಾಪ್ ಆರೆಂಜ್ಗಿಂತ ಮ್ಯಾಂಗೋ ಫ್ಲೇವರ್ ಅಂದರೆ ತುಂಬ ಇಷ್ಟ. ಮ್ಯಾಂಗೋ ಫ್ರೂಟು ಅಷ್ಟೇ, ಮ್ಯಾಂಗೋ ಅಷ್ಟೇ ಫ್ಲೇವರ್, ಈ ಫ್ಲೇವರಲ್ಲಿ ತುಂಬ ತಿನ್ನೋಕ್ಕೆ ಇಷ್ಟಪಡ್ತಾನೆ. ನೋಡಿ ಇವಾಗಲೇ ತಿಂತಾ ಇದ್ದಾನೆ. ಅವನಿಗೆ ತುಂಬ ಖುಷಿ. ಏನಾದರೂ ಒಂದು ಸಲ ತೊಗೊಂಡ್ಬಿಟ್ರೆ ಏನು ತುಂಬ ಅಂದರೆ ತುಂಬ ಹಠ ಮಾಡ್ತಾನೆ, ಹತ್ತು ಬಿಡ್ತಾನೆ ತುಂಬ.